ಹಲೋ ಎವ್ರಿವನ್, ವೆಲ್ಕಮ್ ಟು ರಾಗಿಣಿ ಕುಕಿಂಗ್ ಆ್ಯಂಡ್ ಟ್ರಾವೆಲ್. ಇವತ್ತು ಮೇ 12ನೇ ತಾರೀಕು, ಮದರ್ಸ್ ಡೇ. ಎಲ್ಲ ತಾಯಂದ್ರಿಗೂ ಹ್ಯಾಪಿ ಮದರ್ಸ್ ಡೇ. ಸೊ ಈ ಮದರ್ಸ್ ಡೇ ಸ್ಪೆಷಲಾಗಿ ನಾನಿವತ್ತು ಚಾಕ್ಲೇಟ್ ಬ್ರೌನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು ಒಂದು ಮಿಕ್ಸಿಂಗ್ ಬೌಲಿಗೆ 2 ಮೊಟ್ಟೆನ ಹಾಕಿ, ಅರ್ಧ ಕಪ್ಪು ಎಣ್ಣೆ, ಇದು ನಾನು ನಾರ್ಮಲ್ ವೆಜಿಟೇಬಲ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಬೇಕಂದರೆ ಅರ್ಧ ಕಪ್ಪು ತುಪ್ಪ ಹಾಕೋಬೋದು, ಇಲ್ಲ ಬೆಣ್ಣೆನ ಕರಗಿಸಿ ಅದನ್ನಾದರೂ ಯೂಸ್ ಮಾಡ್ಬೋದು. 1 ಕಪ್ಪು ಸಕ್ಕರೆ, ಇದನ್ನು ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೆಕ್ಸ್ಟ್ ಇವಾಗ ಇದಕ್ಕೆ ಅರ್ಧ ಕಪ್ಪು ಮೈದಾ ಹಿಟ್ಟು, 1/3 ಕಪ್ಪು ಕೋಕಾ ಪೌಡರ್, 1/4 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್. ಕೇಕ್ ಮತ್ತು ಬ್ರೌನಿಗೆ ಇರೋ ಡಿಫ್ರೆನ್ಸ್ ಏನಂದರೆ, ಕೇಕು ಫ್ಲಫಿಯಾಗಿ ಬರೋದಕ್ಕೆ ನಾವು ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾನ ಜಾಸ್ತಿ ಯೂಸ್ ಮಾಡ್ತೀವಿ ಕೇಕಲ್ಲಿ. ಬ್ರೌನಿಯಲ್ಲಿ ಬೇಕಿಂಗ್ ಸೋಡಾನ ಹಾಕೋದೇ ಬೇಕಾಗಿಲ್ಲ, ಬೇಕಿಂಗ್ ಪೌಡರ್ನು ಕೂಡ ಸ್ವಲ್ಪ ಹಾಕಿದ್ರೆ ಸಾಕು. ಇದೇ ಕ್ವಾಂಟಿಟಿಯಲ್ಲಿ ಈಗ ನಾನು ಕೇಕ್ ಮಾಡ್ತೀನಿ ಅನ್ನೋದಾದರೆ 1 ಟೇಬಲ್ ಸ್ಪೂನ್ ಅಷ್ಟೇ ನಾನು ಬೇಕಿಂಗ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೆ. ಇಲ್ಲಿ ಬರೀ 1/4 ಟೀ ಸ್ಪೂನಷ್ಟು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ಸ್ವಲ್ಪ ಚೋಕೋ ಚಿಪ್ಸ್ನ ಸೇರಿಸ್ತಾ ಇದ್ದೀನಿ. ಚೋಕೋ ಚಿಪ್ಸ್ ಅಥವಾ ನಾರ್ಮಲ್ ಯಾವುದಾದ್ರೂ ಮಿಲ್ಕ್ ಚಾಕ್ಲೇಟ್ನ ಸಣ್ಣದಾಗಿ ಕಟ್ ಮಾಡಿನೂ ಸೇರಿಸ್ಕೊಬಹುದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಕೇಕ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡಿಕೊಂಡು, ಕೇಕ್ ಬ್ಯಾಟರ್ ಈ ಥರ ಗಟ್ಟಿಗೇ ಇರಬೇಕು. ತೆಳ್ಳಗಾಗ್ಬಿಟ್ರೆ ಬೇಕಾಗೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಇದಕ್ಕೆ ನಾನು ಹಾಲಾಗಲಿ ಬಿಸಿ ನೀರಾಗಲಿ ಸೇರಿಸಿಲ್ಲ. ನಾನಿಲ್ಲಿ ಸ್ಕ್ವೇರ್ ಪ್ಯಾನ್ನ ತೊಗೊಂಡಿದ್ದೀನಿ. ಬ್ರೌನೀಸಿಗೆ ಸ್ಕ್ವೇರ್ ಪ್ಯಾನ್ನೇ ಯೂಸ್ ಮಾಡಬೇಕು. ಇವಾಗ ಇದಕ್ಕೆ ಸುತ್ತ ಎಣ್ಣೆ ಹಚ್ಚಿ ಕೇಕ್ ಬ್ಯಾಟರ್ನ ಹಾಕಿ 2-3 ಸಲ ಈ ಥರ ಟ್ಯಾಪ್ ಮಾಡಬೇಕು. ಕೇಕ್ ಬ್ಯಾಟರ್ ನೀಟಾಗಿ ಸೆಟ್ಲಾಗುತ್ತೆ. ಇವಾಗ ಓವನ್ ಆನ್ ಮಾಡೋಣ. 350 ಡಿಗ್ರಿ ಫ್ಯಾರನೈಟ್ ಟೆಂಪ್ರೇಚರ್ನ ಸೆಟ್ ಮಾಡ್ತಾ ಇದ್ದೀನಿ. ಓವನ್ 350 ಡಿಗ್ರಿ ಟೆಂಪ್ರೇಚರ್ ರೀಚ್ ಆದಮೇಲೆ ಇವಾಗ ಬ್ರೌನಿ ಪ್ಯಾನ್ನ ಇಟ್ಟು ಕ್ಲೋಸ್ ಮಾಡಿ 30 ಮಿನಿಟ್ಸ್ ಟೈಮರ್ ಸೆಟ್ ಮಾಡ್ತಾ ಇದ್ದೀನಿ. 25 to 30 ಮಿನಿಟ್ಸ್ ಟೈಮ್ ಬೇಕು ಇದು ಬ್ರೌನಿ ಬೇಕಾಗೋದಕ್ಕೆ. ಅರ್ಧ ಗಂಟೆ ಆದಮೇಲೆ ಓವನ್ ಓಪನ್ ಮಾಡಿ ನೋಡಿ. ಫೋರ್ಕಲ್ಲಿ ನೋಡಿ ಈ ಥರ ಚೆಕ್ ಮಾಡಿದ್ರೆ ಸ್ವಲ್ಪ ಕೂಡ ಅಂಟಿಲ್ಲ, ಕಂಪ್ಲೀಟಾಗಿ ನೀಟಾಗಿ ಬೇಕಾಗಿದೆ ಬ್ರೌನಿ. ಸೊ ಈ ಚಾಕ್ಲೇಟ್ ಬ್ರೌನಿ ರೆಸಿಪಿ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ರೆಸಿಪಿ ವೀಡಿಯೋಸ್ನ ಶೇರ್ ಮಾಡ್ತಿರ್ತೀನಿ. ಎಲ್ಲ ವೀಡಿಯೋಸ್ನೂ ಫಾಲೋ ಮಾಡಿ. ಥ್ಯಾಂಕ್ ಯು.